ತಂದೆಯವರು ಶಾಸಕರಾಗಿ ಮತ್ತೆ ಸಂಸದರಾಗಿ ಸಜ್ಜನ ರಾಜಕಾರಣಿ ಮತ್ತೆ ಡೆವಲಪ್ಮೆಂಟ್ ಅಂತ ಬಂದಾಗ ಯಾವುದೇ ರೀತಿಯ ರಾಜ್ಯ ಆಗದಿರತಕ್ಕಂಥ ಮನುಷ್ಯ ಬಹಳಷ್ಟು ಹಠ ಬಿದ್ದು ಏನೇನ್ ಡೆವಲಪ್ಮೆಂಟ್ ಮಾಡ್ಬೇಕು ಅವೆಲ್ಲವನ್ನು ಕೂಡ ಚಾಮರಾಜನಗರ ಜಿಲ್ಲೆನಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಆದವರು ಲೋಕಸಭಾ ಮೆಂಬರ್ ಆಗಿ ಏನೇನ್ ಕೆಲಸಗಳು ಮಾಡಬಹುದು ಆ ಲೋಕಸಭಾ ಸದಸ್ಯ ಆಗಷ್ಟನ್ನೆಲ್ಲ ಕೆಲಸ ಮಾಡಿದ್ದಾರೆ. ಎಂ ಎಲ್ ಎ ಆದಾಗ್ಲೂ ಕೂಡ ಸಂತೆಮಾರಳ್ಳಿ ಕೊಳ್ಳೇಗಾಲ ಆಗ್ಬೋದು ಮತ್ತೆ ಎಲ್ಲಾ ಕಡೆ ಕೆಲಸ ಮಾಡಿದ್ದಾರೆ. ಬಟ್ ದರ್ಶನ್ ಅವರಿಗೆ ಆದರ್ಶ ಆದಂತ ವಿಷಯಗಳು ಯಾವುದು ತಂದೆಯವರಲ್ಲಿ ಅಂತ? ತಂದೆಯವರು ಈಗ ಮೊದಲನೇದಾಗಿ ತಂದೆಯವ್ರಿಗೆ ರಾಜಕೀಯ ಹಿನ್ನೆಲೆ ಅನ್ನೋದು ಯಾವುದು ಕೂಡ ಇರಲಿಲ್ಲ. ನಮ್ಮ ತಾತ ಅವರು ಕೂಡ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ ಅವರು ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ರು. ಅದ್ ಬಿಟ್ರೆ ಮೇಜರ್ ಆಗಿ ಅವ್ರಿಗೇನು ರಾಜಕೀಯ ಬ್ಯಾಕ್ ಗ್ರೌಂಡ್ ಕೂಡ ಇರಲಿಲ್ಲ. ಅವರು ಮೂಲತಃ ಇಲ್ಲಿ ಬೆಂಗಳೂರಿನಲ್ಲಿ ಅವರು ವಿದ್ಯಾರ್ಥಿ ಆಗಿದ್ದಾಗ ಅವರು ರಾಜಕೀಯಕ್ಕೆ ಬಂದಂಥದ್ದು. ತದನಂತರ ಸಂತೆಮಾರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಅವರು 99ರಲ್ಲಿ ಮೊದಲನೇ ಬಾರಿಗೆ ಚುನಾವಣೆಯ ಸ್ಪರ್ಧೆ ಮಾಡ್ತಾರೆ. ಸೊ ಅವಾಗ ನಾವೆಲ್ಲ ಇನ್ನೂ ಚಿಕ್ಕವರು, 99ನಲ್ಲಿ ಚಿಕ್ಕವರು. 4ನಲ್ಲಿ ಅವರು 2004ನಲ್ಲಿ ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅವಾಗಲೂ ಕೂಡ ನಾವೆಲ್ಲ ಅದು ಕೂಡ ಒಂದು ಓಟಲ್ಲಿ ಇಡೀ ದೇಶ ನೋಡುವಂತ ಡೆಫಿನೆಟ್ಲಿ ಫಲಿತಾಂಶ. ಅದು ಕೂಡ ಅವತ್ತೊಂದು ದಿವಸಕ್ಕೆ ಅದು ಒಂದು ಇತಿಹಾಸ. ಇವತ್ತಿಗೂ ಕೂಡ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಎಲ್ಲರೂ ಕೂಡ ಒಂದು ಎಕ್ಸಾಂಪಲ್ ಅನ್ನ ಈಗಲೂ ಕೂಡ ನಮ್ಮ KPCC ನಲ್ಲಿ ಯಾವುದೇ ಮೀಟಿಂಗ್ ಆದ್ರೂ ಒಂದು ಓಟಿನ ಮಹತ್ವವನ್ನ ಹೇಳೋ ಸಂದರ್ಭದಲ್ಲಿ ಎಕ್ಸಾಂಪಲ್ ಕೊಡೋದು ಇವತ್ತಿಗೂ ಕೂಡ ಇದೆ. ಸೊ 4ನಲ್ಲಿ ಅವರು ಶಾಸಕರಾದಾಗಲೂ ಕೂಡ ಒಂದು ಚಿಕ್ಕ ವಯಸ್ಸು. ಅವ್ರು MP ಆಗಿದ್ದು 2009ರಲ್ಲಿ 9 ಮತ್ತು 14 MP ಆಗ್ತಾರೆ. ಸೊ ಆಗ ನಾವು ಅವ್ರು ಯಾವ ರೀತಿ ಜನರೊಟ್ಟಿಗೆ ಇಂಟ್ರಾಕ್ಟ್ ಮಾಡ್ತಿದ್ರು, ಆಫೀಸರ್ ಜೊತೆ ಯಾವ ರೀತಿ ಇಂಟ್ರಾಕ್ಟ್ ಮಾಡ್ತಾ ಇದ್ರು, ಅಭಿವೃದ್ಧಿ ಕೆಲಸಗಳು ನೋಡೋದಾದ್ರೆ ಸಾಕಷ್ಟು ಜನ ಮನೆಗೆ ಬಂದವರು ನಮ್ಮ ತಾಯಿ ಹತ್ರ ಹೇಳೋರು, ನಮ್ಮ ಹತ್ರ ಹೇಳೋರು, ಹಿಂಗೆ ಧ್ರುವಣ್ಣ ಸಾಹೇಬರು ನಮ್ಮ ತಾಲೂಕಿಗೆ ಒಂದು ಶಾಲೆನ ಕಟ್ಸ್ಕೊಟ್ಟಿದ್ದಾರೆ, ಆಸ್ಪತ್ರೆಯನ್ನ ಮಾಡಿದ್ದಾರೆ, ರಸ್ತೆ ನಮಗೆ 20 ವರ್ಷ ರಸ್ತೆ ಆಗ್ತಾ ಇಲ್ಲ, ರಸ್ತೆಯನ್ನ ಮಾಡಿಕೊಟ್ಟಿದ್ದಾರೆ. ಸಾಕಷ್ಟು ಜನ ಅವರ ಒಪಿನಿಯನ್ ಅನ್ನ ಹೇಳೋದನ್ನ ನಾವು ಗ್ಯಾದರ್ ಮಾಡಿದ್ವಿ. ಜೊತೆಗೆ 19 ಎಲೆಕ್ಷನ್ ಕೂಡ ನಮಗೆ ತಂದೆಯವರ ಏನು 10 ವರ್ಷ ಸಂಸದರಾಗಿ ಅವರ ಸಾಧನೆಗಳೇನಿತ್ತು, ಅವ್ರು ಮಾಡಿದಂಥ ಕೆಲಸಗಳೇನಿತ್ತು ಅದನ್ನ ಒಂದು ನಾವು ಬುಕ್ಲೆಟ್ ಮಾಡಿಸಿದ್ದು. ಅದರಲ್ಲಿ ನಾವೆಲ್ಲರೂ ಕೂಡ ನೋಡಿದಾಗ ಸಾಕಷ್ಟು ಚಿಂತನೆಯಿಂದ ದೂರದೃಷ್ಟಿಯಿಂದ ಅವ್ರ ಕೆಲಸವನ್ನ ಮಾಡಿದ್ರು. ಚಾಮರಾಜನಗರ ಜಿಲ್ಲೆಗೆ ಒಂದು ಕೇಂದ್ರೀಯ ವಿದ್ಯಾಲಯವನ್ನ ಅವರು ತರ್ತಾರೆ. ಜೊತೆಗೆ ಲಾ ಕಾಲೇಜ್ ಆಗಿರ್ಬೋದು, ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಆಶೀರ್ವಾದದಿಂದ ಸಾಕಷ್ಟು ಈ ರೀತಿಯಾದಂಥ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ HD ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ರಿಮೋಟ್ ವಿಲೇಜಸ್ ಅಲ್ಲಿ ಏಕಲವ್ಯ ಶಾಲೆಗಳು, ಮಾಡೆಲ್ ಶಾಲೆಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಅವರದಂಥ ಕೊಡುಗೆಯನ್ನು ಅವರು ಕೊಟ್ಟಂಥದ್ದು. ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಅವರು, ಈಗ ನಮ್ಮ ನಂಜನಗೂಡು ತಾಲೂಕಿನಲ್ಲೇ ನಮ್ಮ MCH ಆಸ್ಪತ್ರೆ, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಅವರು ಸಂಸದರಾಗಿರೋ ಸಂದರ್ಭದಲ್ಲಿ ಅವರು ಕೊಡುಗೆಯನ್ನು ಕೊಟ್ಟಂಥದ್ದು. ಈ ರೀತಿ ಹಲವಾರು ಇನ್ಸ್ಟಿಟ್ಯೂಷನ್ ಅನ್ನ ಟೈಮಲ್ಲಿ ಅವರು ಸ್ಥಾಪನೆಯನ್ನ ಮಾಡ್ತಾರೆ. ಪಾಸ್ಪೋರ್ಟ್ ಸೇವಾ ಕೇಂದ್ರ ಚಾಮರಾಜನಗರ ತಾಲೂಕಿನ ಇಡೀ 28 ಲೋಕಸಭಾ ಕ್ಷೇತ್ರಗಳಲ್ಲೇ ಹಿಂದುಳಿದಂತ ಲೋಕಸಭಾ ಕ್ಷೇತ್ರ ಅಂದ್ರೆ ಆ ಹೆಸರು ಕೀರ್ತಿ ಪಾತ್ರ ಆಗಿತ್ತು ಅವತ್ತಿಗೆ. ಬಟ್ ಆ 2 ಅವಧಿಯ ಗೆಲುವು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ ಕಾಣೋ ತರ ಕಾರಣ ಆಯ್ತು. ಬಟ್ ನಿಮ್ಗೆ ಅನ್ಸುತ್ತಾ ಮನುಷ್ಯ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅಂತ ತಂದೆಯವ್ರಿಂದ ಕಲಿತೆ ಅಂತ? ಡೆಫಿನೆಟ್ಲಿ. ಈಗ ನನ್ನ ರೋಲ್ ಮಾಡೆಲ್ ನಮ್ಮ ತಂದೆನೆ. ಯಾಕೆಂತಂದ್ರೆ ಅವರು ಮೂಲ, ಅವರು ನಮ್ಗೆ ಬೇಸ್. ಯಾವ ರೀತಿ ನಾವು ಅಧಿಕಾರಿಗಳ ಜೊತೆ ಇಂಟ್ರಾಕ್ಟ್ ಮಾಡಬೇಕು, ಜನರ ಜೊತೆಗೆ ಯಾವ ರೀತಿ ಇಂಟ್ರಾಕ್ಟ್ ಮಾಡಬೇಕು, ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಫಾಲೋ ಅಪ್ ಯಾವ ರೀತಿ ಮಾಡಬೇಕು. ಈಗ ನಾವು ಮೂಲ ಒಂದು ಅನುದಾನ ತರಬೇಕು ಅಂತಂದ್ರೂ ಮಿನಿಸ್ಟರ್ ಹತ್ರ ಲೆಟರ್ ಹಾಕ್ಸಿ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅದ ನಂತರ ಇರೋಂಥ ಫಾಲೋ ಅಪ್ ಯಾವ ರೀತಿ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ ಕೂಡ ಅವರು ಅವ್ರ ಜೊತೆ ಇದ್ದಂಥ ಸ್ನೇಹಿತರಿಗೆ, ಜೊತೆ ಇದ್ದಂಥ ಲೀಡರ್ಸ್ಗೆ, ಸಾಕಷ್ಟು ಜನಕ್ಕೆ ಅವ್ರು ಹೇಳಿದ್ರು, ಹೇಳ್ಕೊಂಡಿದ್ರು, ನೋಡಿರೋರು ಸಾಕಷ್ಟು ಜನ. ಅವರಿಂದ ನಾನು ಕೂಡ ಕಲ್ತಿದ್ದೀನಿ. ಸಹಜವಾಗಿ ನಮ್ಮ ಮನೇಲೆ ನಾನು ದಿನನಿತ್ಯ ನೋಡೋದ್ರಿಂದ ಅವ್ರ ಜನರೊಟ್ಟಿಗೆ, ಅಧಿಕಾರಿಗಳ ಜೊತೆ ಫೋನಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ರು, ಇವನ್ನೆಲ್ಲ ಕೂಡ ನಾವು ಅಡಾಪ್ಟ್ ಮಾಡಿಕೊಂಡು ಹೋಗ್ತಿರೋದಕ್ಕೆ ಅವ್ರ ದಾರಿಯಲ್ಲೇ ನಾನು ಸಾಕ್ತಾ ಇದ್ದಾನೆ. ಜೊತೆಗೆ ನಮ್ಮ ಕಡಲೆ ಕೇಶಮೂರ್ತಿ ಸಾಹೇಬರು ಕೂಡ ನಮ್ಮ ದೊಡ್ಡಪ್ಪ ಆಗ್ಬೇಕು. ಅವರು ಕೂಡ ಜೊತೆಗಿರೋಂಥದ್ದು ಒಂದು ಶಕ್ತಿ, ಅವರ ಎಕ್ಸ್ಪೀರಿಯನ್ಸ್, ಅವರ ಎಕ್ಸ್ಪರ್ಟೀಸು, ಮತ್ತು ಅವ್ರಿಗಿರುವಂತಹ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಆ ಜ್ಞಾನ ಎಲ್ಲವನ್ನೂ ಕೂಡ ನಮಗೆ ಇವತ್ತು ಅನುಕೂಲ ಆಗ್ತಾ ಇದೆ. ಸೊ ಅದು ಸಹಜವಾಗಿ ನಮ್ಮ ತಂದೆಯವರು ಒಬ್ಬರು ರೋಲ್ ಮಾಡೆಲ್ ಆಗಿ ನಾವು ಇಟ್ಕೊಂಡು ಇವತ್ತು ಅವ್ರು ಯಾವ ರೀತಿ ಜನಸೇವೆಯನ್ನು ಮಾಡ್ತಾ ಇದ್ರು ಅದೇ ರೀತಿ ನಾವು ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ಕೊಂಡು ಹೋಗ್ತಿದ್ದೇವೆ.